ಬೆಳಗಾವಿ ಅಧಿವೇಶನದಲ್ಲಿ ರೈತರ ಸಮಸ್ಯೆ ಪರಿಹಾರಕ್ಕೆ ಒತ್ತಾಯ. ರಾಯಚೂರಿನಲ್ಲಿ ಸರ್ಕಾರದ ವಿರುದ್ಧ ಜೆಡಿಎಸ್ ಪ್ರತಿಭಟನೆ. ಕುರ್ಚಿ ಗುದ್ದಾಟ ಬಿಟ್ಟು ರೈತರ ಸಮಸ್ಯೆ ಬಗೆಹರಿಸಿ ಅಂತ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ನೋಡಿ, ಬೆಳಗಾವಿ ಅಧಿವೇಶನದಲ್ಲಿ ರೈತರ ಸಮಸ್ಯೆ ಪರಿಹಾರಕ್ಕೆ ಒತ್ತಾಯ ಕೇಳಿ ಬಂದಿದೆ. ರಾಯಚೂರಿನಲ್ಲಿ ಸರ್ಕಾರದ ವಿರುದ್ಧ ಜೆಡಿಎಸ್ ಪ್ರತಿಭಟನೆಯನ್ನ ಮಾಡ್ತಾ ಇರೋದು. ಕುರ್ಚಿ ಗುದ್ದಾಟ ಬಿಟ್ಟು ರೈತರ ಸಮಸ್ಯೆಯನ್ನ ಬಗೆಹರಿಸಿ ಸರ್ಕಾರದ ವ್ಯಂಗ್ಯ ಚಿತ್ರ ಹಿಡಿದು ಸರ್ಕಾರದ ವಿರುದ್ಧ ಘೋಷಣೆಯನ್ನ ಕೂಗಿದ್ದಾರೆ. ರೈತರ ಸಮಸ್ಯೆ ಬಗೆಹರಿಸದಿದ್ದಲ್ಲಿ ಉಗ್ರ ಹೋರಾಟದ ಎಚ್ಚರಿಕೆಯನ್ನ ಕೂಡ ಕೊಡಲಾಗಿದೆ. ಬೆಳಗಾವಿ ಅಧಿವೇಶನದಲ್ಲಿ ರೈತರ ಸಮಸ್ಯೆ ಪರಿಹಾರಕ್ಕೆ ಒತ್ತಾಯವನ್ನ ಮಾಡಲಾಗಿರೋದು. ರಾಯಚೂರಿನಲ್ಲಿ ಸರ್ಕಾರದ ವಿರುದ್ಧ ಜೆಡಿಎಸ್ ಪ್ರತಿಭಟನೆಯನ್ನ ಮಾಡ್ತಾ ಇದೆ. ಕುರ್ಚಿ ಗುದ್ದಾಟವನ್ನ ಬಿಟ್ಟು ರೈತರ ಸಮಸ್ಯೆಯನ್ನ ಬಗೆಹರಿಸುವತ್ತ ಗಮನ ಹರಿಸಿ ಅಂತ ಹೇಳಿ ಸರ್ಕಾರದ ವ್ಯಂಗ್ಯ ಚಿತ್ರವನ್ನ ಹಿಡಿದು ಘೋಷಣೆಯನ್ನ ಕೂಗಿದ್ದಾರೆ. ಕೊಡ್ತಾ ಇಲ್ಲ ಸರ್ಕಾರ ಭ್ರಷ್ಟ ಸರ್ಕಾರಕ್ಕೆ, ರೈತರಿಗೆ ಬೆಲೆ ನೀಡುವ ಕಾಂಗ್ರೆಸ್ ಸರ್ಕಾರಕ್ಕೆ, ತೀರ ಪರಿಹಾರ ಕೊಡುವ ಸರ್ಕಾರಕ್ಕೆ. ಕಾಂಗ್ರೆಸ್ ಸರ್ಕಾರ ಉತ್ತರ ಕರ್ನಾಟಕ ಭಾಗದಲ್ಲಿ ಅಧಿವೇಶನ ಕರೆದಿದೆ. ಈ ಅಧಿವೇಶನದಲ್ಲಿ ನಮ್ಮ ಭಾಗದ ಉತ್ತರ ಕರ್ನಾಟಕ ಭಾಗದ ಸಮಸ್ಯೆಗಳಿಗೆ ಪರಿಹಾರ ನೀಡ್ತಕ್ಕಂಥದ್ದಾಗಬೇಕು. ಕೇವಲ ನಾಮಕವಾಸ್ತೆ ನಮ್ಮ ಭಾಗದಲ್ಲಿ ಸಭೆಗಳನ್ನು ಮಾಡಿ ರೈತರಿಗೆ ಮೋಸ ಮಾಡ್ತಕ್ಕಂಥ ಕೆಲಸ ನಿಲ್ಲಿಸಬೇಕು. ಈಗಾಗಲೇ ಏನು ಹತ್ತಿ ಬೆಳೆಗೆ ನಷ್ಟ ಆಗಿರ್ತಕ್ಕಂಥ ರೈತರಿಗೆ ಬೆಂಬಲ ಬೆಲೆ ಕೊಡಬೇಕು. ಎರಡನೇ ಬೆಳೆಗೆ ನೀರನ್ನು ಬಿಡಬೇಕು. ಜೊತೆಯಲ್ಲಿ ರೈತರಿಗೆ ನಷ್ಟ ಪರಿಹಾರನ ಕೊಡಬೇಕಂತಕ್ಕಂಥದ್ದನ್ನು ಈಗಾಗಲೇ JDS ಎಲ್ಲ ಕಡೆಗಳಲ್ಲಿ ನಾವು ಹೋರಾಟ ಮಾಡ್ತಾ ಇದ್ದೀವಿ. ಈ ಕಾರಣಕ್ಕಾಗಿ ಕಾಂಗ್ರೆಸ್ ಸರ್ಕಾರದ ಮುಖ್ಯಮಂತ್ರಿಗಳಾದಂಥ ಮಾನ್ಯ ಸಿದ್ದರಾಮಯ್ಯನವರೇ ಮತ್ತು ನೀರಾವರಿ ಮಂತ್ರಿಗಳು ದಯವಿಟ್ಟು ಈ ಭಾಗದ ರೈತರ ಏಳಿಗೆಗಾಗಿ ರೈತರ ಪರವಾಗಿ ನೀವು ಸದನದಲ್ಲಿ ತೀರ್ಮಾನವನ್ನು ಕೈಗೊಳ್ಳಬೇಕು. ರೈತರಿಗೆ ಬೆಂಬಲ ಬೆಲೆ ಘೋಷಣೆ ಮಾಡಬೇಕಂತಕ್ಕಂಥ ಈ ಪ್ರತಿಭಟನೆ ಮೂಲಕ ನಾವು ಒತ್ತಾಯವನ್ನು ಮಾಡ್ತಾ ಇದ್ವಿ. ಈಗಾಗಲೇ ಸಿಂಧನೂರಿನಲ್ಲಿ ನಾವು ಮಾಡಿದ್ವಿ, ರಾಯಚೂರಿನಲ್ಲಿ ಜಿಲ್ಲಾಧಿಕಾರಿಗಳ ಜೊತೆಲಿ ಮಾತಾಡಿದೀವಿ, ಇಲ್ಲೂ ಹೋರಾಟ ಮಾಡಿದ್ವಿ ನಿರಂತರವಾಗಿ.